ಅಂದ್ರೆ ತುಂಬಾ ಚಂದ್ರು, ಮಳೆ ನಾಡಪ್ಪ ಅದು, ಯಾವಾಗ ನೋಡಿದ್ರೂ ಥೋ ಅಂತ ಮಳೆ ಸುರಿತಾನೆ ಇರುತ್ತೆ ಅಂತ ಬಯಲು ಸೀಮೆಯ ಮಂದಿ ಆಗಾಗ ಹೇಳ್ಕೊಳ್ತಾ ಇರ್ತಾರೆ. ಆದ್ರೆ ಮಲೆನಾಡು ಈಗ ಮಳೆಯ ನಾಡಾಗಿಲ್ಲ, ಬದಲಾಗಿ ಬರದ ನಾಡಾಗಿದೆ. ಸದಾ ರಜ್ಜೆ ಹಿಡಿದು ಸುರಿಯೋ ಮಳೆ, ತುಂಬಿ ಹರಿಯೋ ಹಳ್ಳ ಕೊಳ್ಳಗಳು, ದುಮ್ಮುಕ್ಕೋ ಜಲಪಾತಗಳು, ಹಚ್ಚ ಹಸಿರಿನ ಮರಗಿಡಗಳು. ಮಲೆನಾಡು ಅಂದ ತಕ್ಷಣ ಇಷ್ಟೆಲ್ಲ ಪ್ರಕೃತಿ ವಿಸ್ಮಯಗಳು ಕಣ್ಮುಂದೆ ಹಾದು ಹೋಗ್ತಿದ್ವು. ಆದ್ರೆ ಸದ್ಯ ಮಲೆನಾಡು ಅಂದ್ರೆ ಬರ ಕಣ್ಮುಂದೆ ತಾಂಡವವಾಡೋ ಪರಿಸ್ಥಿತಿ ಕಾಣಿಸ್ತಿದೆ. ವರ್ಣ ಕಣ್ಮರೆಯಾಗಿದ್ದಾನೆ. ಆಗಸದಲ್ಲಿ ಸೂರ್ಯ ರಣಕೇಕೆ ಹಾಕಿದ್ದಾನೆ. ಎಲ್ಲೆಲ್ಲೂ ಬರ ರೌದ್ರ ನರ್ತನ ಮಾಡ್ತಿದೆ. ಇದಕ್ಕೆ ಮಲೆನಾಡು ಸಹ ಹೊರತಾಗಿಲ್ಲ. ಹೌದು, ಶಿವಮೊಗ್ಗ ಜಿಲ್ಲೆಯ ಶರಾವತಿ, ತುಂಗಾ, ಭದ್ರಾ, ವರದಾ, ಕುಮದ್ವತಿ ನದಿಗಳು ಬತ್ತಿ ಹೋಗಿವೆ. ಇದರಿಂದ ಜನ ಜಾನುವಾರುಗಳು ಹನಿ ನೀರಿಗೂ ಪರದಾಡುವ ಪರಿಸ್ಥಿತಿ ಬಂದೊದಗಿದ್ದು, ಸಾವಿರಾರು ಅಡಿ ಬೋರ್ ಕೊರೆಸಿದರೂ ನೀರು ಸಿಗ್ತಿಲ್ಲ. ಸೂರ್ಯ ನೆತ್ತಿ ಮೇಲೆ ಬೆಂಕಿ ಉಡ್ಡೆ ಎಸೆದಿದ್ದು, ಮಲೆನಾಡಿನ ಹೆಬ್ಬಾಗಿಲು ಅಂತ ಕರೆಸಿಕೊಳ್ಳುವ ಶಿವಮೊಗ್ಗ ಬರದ ಬೇಕೆಗೆ ಬಾಡಿ ಹೋಗ್ತಿದೆ. ಕುಡಿಯೋ ನೀರಿಂದು ಸಿಕ್ಕಾಪಟ್ಟೆ ಸಮಸ್ಯೆ ಐತೆ. ನಮಗೆ ಸರ್ಕಾರ ಆದಷ್ಟು ಕುಡಿಯೋಕೆ ನೀರನ್ನು ದೊರಕಿಸ್ಕೊಟ್ರೆ ಭಾಳ ಉಪಯೋಗ ಆಗುತ್ತೆ. ಸುಮಾರು ಕಮ್ಮಿ ಅಂದರೆ ಒಂದು 6,000 7,000 ಜಾನುವಾರುಗಳಿದಾವೆ. ಸುಮಾರು 8,000 to 10,000 ಜನಸಂಖ್ಯೆ ಇದೆ. ಬಟ್ಟೆ ತೊಳೆಯಕ್ಕೆ ನೀರಿಲ್ಲ, ಸ್ನಾನ ಮಾಡಕ್ ನೀರಿಲ್ಲ, ಭಾರಿ ದೊಡ್ಡ ಸಮಸ್ಯೆ ಆಗ್ಬಿಡುತ್ತೆ. ಆದಷ್ಟು ನಮಗೆ ನೀರನ್ನು ನೀವು ದೊರಕಿಸ್ಕೊಟ್ರೆ ಭಾಳ ಒಳ್ಳೇದಾಗುತ್ತೆ ಸರ್, ಭಾಳ ಸಂತೋಷ ಆಗುತ್ತೆ ನಮಗೆ. ಬೇಸಿಗೆಗರ ಹನಿ ನೀರಿಗೂ ತಾತುವಾರ ಎದುರಾಗುತ್ತೆ. ಕುಡಿಯುವ ನೀರು ಮರೀಚಿಕೆಯಾಗಿ ದಾಹ ನೀಗಿಸಿಕೊಳ್ಳುವುದು ಸವಾಲಿನಂತಾಗುತ್ತೆ. ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರ ತವರೂರು ಶಿಕಾರಿಪುರದಲ್ಲೂ ಬರ ತಾಂಡವವಾಡ್ತಿದೆ. ಇನ್ನು ಈಸೂರು ಸೇರಿದಂತೆ ಶಿವಮೊಗ್ಗದ ಬಹುತೇಕ ಜನರು ಬರದ ಬೇಗೆಗೆ ಸಿಲುಕಿದ್ದು, ನೀರಿಗಾಗಿ ಕಂಡವರ ಮನೆ ಮುಂದೆ ಕೊಡ ಹಿಡಿದು ನಿಲ್ಲುವಂತಾಗಿದೆ. ನೀರು ಕೊಡಿ ಅಂತ ಗೋಗರಿಯುವಂತಾಗಿದೆ. ಶಾಲಾ ಮಕ್ಕಳು ಕೊಡ ಹಿಡಿದು 16 ಕಿಲೋಮೀಟರ್ ಸೈಕಲ್ ಹೊಡೆದು ಸುಸ್ತಾಗಿದ್ದಾರೆ. ಮಹಿಳೆಯರು ನೆಲ್ಲಿ ಎದುರು ನೀರಿಗಾಗಿ ಕಾದು ತೂಕಡಿಸುತ್ತಿದ್ದಾರೆ. ಬರದ ಕರಾಳ ಮುಖ ಕಂಡು ಇಲ್ಲಿನ ಜಿಲ್ಲಾಡಳಿತ ಮುಂಜಾಗ್ರತೆ ಕ್ರಮವನ್ನ ಕೈಗೊಂಡಿದೆ. ಆದರೂ ಜೀವಜಲಕ್ಕಾಗಿ ಪರದಾಡುವುದು ಮಾತ್ರ ತಪ್ಪಿಲ್ಲ. ನಾವು ಸಿಇಒ ಮತ್ತು ADC ಅವರು ಎಲ್ಲ ತಾಲೂಕುಗಳು ವಿಸಿಟ್ ಮಾಡಿ ಒಂದು 4-5 ತಾಲೂಕು ವಿಸಿಟ್ ಮಾಡಿದ್ದೀವಿ. ಎಲ್ಲ VAಗಳನ್ನೂ PDOಗಳನ್ನ ಕರೆದು ಮೀಟಿಂಗ್ ಮಾಡಿದ್ದೀವಿ. ಈಗಾಗಲೇ ನಾವು ಕಂಟಿನ್ಯೂಸ್ ಫೀಡ್ಬ್ಯಾಕ್ ತಗೋತಾ ಇರ್ತೀವಿ. ಎಲ್ಲಿ ಬಾವಿಗಳಲ್ಲಿ ಮತ್ತು ಬೋರ್ವೆಲ್ಗಳಲ್ಲಿ ನೀರು ಬತ್ತೋಗುವಂಥ ಚಾನ್ಸಸ್ ಇದ್ದರೆ ನೆಕ್ಸ್ಟ್ ಆಲ್ಟರ್ನೇಟಿವ್ ಅರೇಂಜ್ಮೆಂಟ್ ಏನು, ಪ್ರೈವೇಟ್ ಸೋರ್ಸಿಂದ ನೀರು ತೊಗೋಬೇಕಾ ಅಥವಾ ಟ್ಯಾಂಕರಿಂದ ನೀರು ತೊಗೋಬೇಕಂತ. ಪ್ರಾಬ್ಲಮ್ ಬಂದು ಹಾಹಾಕಾರ ಆಗಬಾರ್ದು, ಆಗೋ ಮುಂಚೆನೇ ನಾವು ಪ್ರಿವೆಂಟಿವ್ ಸ್ಟೆಪ್ಸು ಏನು ಮಾಡಬೇಕು ಅಂತ. ಸೊ ಎಲ್ಲರಿಗೂ ಡೈರೆಕ್ಷನ್ ಕೊಟ್ಟಿದ್ದೀವಿ. ಹೀಗಾಗಿ ಎಲ್ಲ ಕಡೆ ಕೆಲಸಗಳು ಚೆನ್ನಾಗಿ ನಡೀತಾ ಇದೆ. ಮಂಜು, ಚಳಿ, ಮಳೆಯ ತ್ರಿವೇಣಿ ಸಂಗಮದಂತಿದ್ದ ಮಲೆನಾಡಿನಲ್ಲಿ ಬಿಸಿಲಿನ ಬಿಸಿ ಎಲ್ಲರನ್ನ ಹೈರಾಣ ಮಾಡ್ತಿದೆ. ಒಟ್ನಲ್ಲಿ ಆದಷ್ಟು ಬೇಗ ಇಲ್ಲಿನ ಜನರಿಗೆ ವರ್ಣನ ದರ್ಶನ ಕೊಟ್ಟಿಲ್ಲ ಅಂದ್ರೆ ಭೀಕರ ಬರಕ್ಕೆ ಜೀವಗಳು ಬಲಿಯಾದ್ರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಬಸವರಾಜ್, TV9 ಶಿವಮೊಗ್ಗ.